ಅಗ್ನಿ ಪರೀಕ್ಷೆಯಲ್ಲಿ ಪಾಸ್. ಬಿಗ್ ಬಾಸ್ಗೆ ಹೋಗಲು ಆಯ್ಕೆಯಾದ ಸ್ಪರ್ಧಿಗಳು ಇವರು. ಕನ್ನಡದ ಬಿಗ್ ಬಾಸ್ ಸೀಸನ್ 13 ಆರಂಭವಾಗೋದಕ್ಕೆ 2 ದಿನ ಮಾತ್ರ ಬಾಕಿ ಉಳಿದಿದೆ. ಇದರ ನಡುವೆ ಕಲರ್ಸ್ ಕನ್ನಡ ಸಾಮಾಜಿಕ ಮಾಧ್ಯಮ ಇನ್ಸ್ಟಾಗ್ರಾಂ ಪ್ರೋಮೋ ಒಂದರಲ್ಲಿ ಹಂಚಿಕೊಂಡಿದೆ. ಅದರಲ್ಲಿ 4 ತೀರ್ಪುಗಾರರು ಯುವತಿಗೆ ಬಿಗ್ ಬಾಸ್ ಮನೆಗೆ ಹೋಗಲು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಹೌದು, ಆಗಸ್ಟ್ 16ರಿಂದ ಅಧಿಕೃತವಾಗಿ ಆರಂಭವಾಗುತ್ತಿರುವ ಬಿಗ್ ಬಾಸ್ ಸೀಸನ್ 13ಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಎಂಟ್ರಿ ಕೊಡಲಿದ್ದಾರೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಜನಸಾಮಾನ್ಯರು ಬಿಗ್ ಬಾಸ್ ಮನೆಗೆ ಹೋಗಬೇಕೆಂದ್ರೆ ಈ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಸಾಮಾನ್ಯ ಜನರು ತಮ್ಮ ಸಾಮರ್ಥ್ಯ, ಕೌಶಲ್ಯವನ್ನ ತೀರ್ಪುಗಾರರ ಮುಂದೆ ಪ್ರದರ್ಶಿಸಬೇಕು. ಇನ್ನು ಮೊದಲ ಬಾರಿಗೆ ಅಗ್ನಿ ಪರೀಕ್ಷೆಯಲ್ಲಿ 20 ವರ್ಷದ ಯುವತಿಗೆ ತೀರ್ಪುಗಾರರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆಕೆಯ ಹೆಸರು ಕುಮಾರಿ. ಚೋಟಾ ಪ್ಯಾಕೆಟ್ ಬಡಾ ಧಮಾಕ ಎನ್ನುತ್ತಾ ಕುಮಾರಿ ವೇದಿಕೆ ಆಗಮಿಸಿದ್ದಾಳೆ. ಆಗ ತಮ್ಮ ಸಹಜ ವ್ಯಕ್ತಿತ್ವ, ಮುಗ್ಧ ಮಾತುಗಳ ಮೂಲಕವೇ ತೀರ್ಪುಗಾರರ ಹೃದಯ ಗೆದ್ದಿದ್ದಾರೆ. ಬಳಿಕ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ಹೇಳಿದ ಮಾತಿಗೆ ತಮಾಷೆಯಾಗಿ ಉತ್ತರಿಸಿದ ಕುಮಾರಿಗೆ ನಟಿ ಸಂಗೀತ ಶೃಂಗೇರಿ ಅವರು ಸ್ಟಾರ್ ಆಂಟಿಸಿ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ನೀಡಿದ್ದಾರೆ. ಅಗ್ನಿ ಪರೀಕ್ಷೆಯ ಮತ್ತೊಂದು ವಿಶೇಷ ಸಂದೇಶವೆಂದರೆ ವಯಸ್ಸಿಗೆ ಯಾವುದೇ ಮಿತಿ ಇಲ್ಲ ಎಂಬುದು. ಅನುಭವದೊಂದಿಗೆ ಬಂದಿರುವ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ 72 ವರ್ಷದ ರತ್ನ ವೇದಿಕೆಗೆ ಆಗಮಿಸಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಇಲ್ಲಿಯವರೆಗೆ 72 ವರ್ಷದವರು ಎಷ್ಟು ಜನ ಬಂದಿದ್ದಾರೆ ಹೇಳಿ ಎಂದು ತೀರ್ಪುಗಾರರಿಗೆ ಕೇಳಿದ್ದಾರೆ. ಬಳಿಕ ವಿನಯ್ ಗೌಡ, ಊಟದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗುತ್ತೆ ಅನ್ನೋದು ಇದೆಯಾ ಎಂದು ಕೇಳಿದ್ದಾರೆ. ಆಗ ರತ್ನ ಅವರು ತೋಡೆ ತಟ್ಟಿ ಆಡ್ತೇನೆ ಎಂದಿದ್ದಾರೆ. ರತ್ನ ಅವರ ಉತ್ಸಾಹವನ್ನ ಮೆಚ್ಚಿದ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಅವರು ಬಂಗಾರಪೇಟೆ ಆನೆ ಎಂಬ ಬಿರುದನ್ನ ಅವರಿಗೆ ಕೊಟ್ಟಿದ್ದಾರೆ. ರತ್ನ ಹಾಗೂ ಕುಮಾರಿ ಇಬ್ಬರು ಈ ಅಗ್ನಿ ಪರೀಕ್ಷೆಯಲ್ಲಿ ಆಯ್ಕೆಯಾದ ಸ್ಪರ್ಧಿಗಳಾಗಿದ್ದಾರೆ. ಆಲ್ ದ ಬೆಸ್ಟ್.